ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 9ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಗೂ ಮುನ್ನ ಒಂದು ಸೂಚನೆ ಇದೆ. 2022ರ UPSCಯ ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚ್ ಮಾರ್ಚ್ 11ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಪ್ರೋಗ್ರಾಂನಲ್ಲಿ NCERT ಫೌಂಡೇಶನ್ ಕೋರ್ಸ್, ಪ್ರಿಲಿಮ್ಸ್ ಕಮ್ ಮೇನ್ಸ್ ಆಫ್ಲೈನ್ ಕ್ಲಾಸಸ್ಗಳು, ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಮತ್ತು ಪ್ರಿಲಿಮ್ಸ್ ಹಾಗೂ ಮೇನ್ಸ್ನ ಟೆಸ್ಟ್ ಸೀರೀಸ್ಗಳು ಇವೆಲ್ಲವೂ ಕೂಡ ಒಳಗೊಂಡಿರುತ್ತೆ. 2022ರ ಅಟೆಂಪ್ಟ್ ಅನ್ನು ಮಾಡಬೇಕು ಅಂತಿರೋ ಯಾರೇ ಆಗಿದ್ರೂ ಕೂಡ ಕೆಳಗೆ ನೀಡಿರ್ತಕ್ಕಂಥ ಈ ಫೋನ್ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಈ ಕಾರ್ಯಕ್ರಮದ ಹೆಚ್ಚಿನ ಉಪಯೋಗವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಸೀಕ್ಸ್ ಸ್ಟೇಟ್ಸ್ ವ್ಯೂ ಆನ್ 50% ಕ್ಯಾಪ್ ಆನ್ ಕೋಟಾ ಅನ್ನೋದಾಗಿದೆ. ಇಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ 1992ನ ಇಂದಿರಾ ಸಾನ್ವೆ ಕೇಸ್ನ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮಹಾರಾಷ್ಟ್ರ 2018ರಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಮಹಾರಾಷ್ಟ್ರ ಸ್ಟೇಟ್ ರಿಸರ್ವೇಷನ್ ಫಾರ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ SEBC ಆ್ಯಕ್ಟ್ ಅಂತ ಹೇಳಿ ಇದನ್ನು ಮರಾಠ ಕೋಟಾ ಲಾ ಅಂತ ಕೂಡ ಕರೆಯುವಂಥದ್ದು. ಈ ಲಾನ ಮುಖಾಂತರವಾಗಿ ಮಹಾರಾಷ್ಟ್ರದ ಅಡಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ 12% ರಿಸರ್ವೇಷನನ್ನು ಮರಾಠ ಕಮ್ಯುನಿಟಿಯವರಿಗೆ ಎಜುಕೇಷನ್ನಲ್ಲಿ ಮತ್ತು 13% ಕೋಟಾವನ್ನು ಪಬ್ಲಿಕ್ ಎಂಪ್ಲಾಯ್ಮೆಂಟ್ನಲ್ಲಿ ನೀಡಲಾಗುತ್ತೆ. ಈ ಒಂದು ಕೋಟಾವನ್ನು ನೀಡೋದ್ರ ಮುಖಾಂತರವಾಗಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ರಿಸರ್ವೇಷನ್ನ ಕ್ಯಾಪಿಂಗ್ ಅನ್ನುವಂಥದ್ದು 50%ಕ್ಕಿಂತ ಹೆಚ್ಚಿನದಾಗಿ ಆಗುವಂಥದ್ದು. ಹಾಗಾಗಿ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿನಲ್ಲಿ ಈಗ ಕೇಸ್ ನಡೀತಾ ಇದ್ದು ಇದರ ಒಂದು ಫೈನಲ್ ಹಿಯರಿಂಗ್ ಅನ್ನುವಂಥದ್ದು ಆಗಬೇಕಾಗಿದೆ. ಸುಪ್ರೀಂ ಕೋರ್ಟಿನ ಇದರ ಕುರಿತಾದಂಥ ಮರಾಠ ಕೋಟಾ ಲಾನ ಕುರಿತಾದಂಥ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಅಶೋಕ್ ಭೂಷಣ್ ಅವರ 5 ಜಡ್ಜ್ ಬೆಂಚ್ ಈಗ 1992ರ ಇಂದಿರಾ ಸಾನೆ ಕೇಸ್ನ ಪ್ರಕಾರವಾಗಿ ಏನು 50% ರಿಸರ್ವೇಷನನ್ನು ರಿಸರ್ವೇಷನಿನ ಕ್ಯಾಪಿಂಗ್ ಅನ್ನುವಂಥದ್ದು 50%ಗೆ ಮೀಸಲಾಗಿರಬೇಕು ಅಂತ ಹೇಳಿ ಏನು ಒಂದು ಮಹತ್ತರವಾದಂಥ ತೀರ್ಪನ್ನು 92ರಲ್ಲಿ 9 ಜಡ್ಜ್ ಬೆಂಚ್ ಇಂದಿರಾ ಸಾನ್ವೆ ಕೇಸಸ್ನಲ್ಲಿ ತರಲಾಗಿತ್ತು. ಈ ಒಂದು ಕೇಸ್ನಲ್ಲಿ ಬಂದಿರತಕ್ಕಂಥ ಈ ತೀರ್ಪಿನ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದೆಯೇ ಅನ್ನೋದ್ರ ಬಗ್ಗೆ ಎಲ್ಲ ರಾಜ್ಯಗಳು ಕೂಡ ತಮ್ಮ ಅಭಿಪ್ರಾಯವನ್ನು ನೀಡಬೇಕು ಅಂತ ಹೇಳಿ ಈಗ ಅಶೋಕ್ ಭೂಷಣ್ ಅವರ ಬೆಂಚ್ ಅನ್ನುವಂಥದ್ದು ಕೇಳಿದೆ. ಈ ವಿಚಾರಕ್ಕಾಗಿ ಮಾರ್ಚ್ 15ರವರೆಗೆ ಎಲ್ಲ ರಾಜ್ಯಗಳಿಗೂ ಕೂಡ ಒಂದಷ್ಟು ಸಮಯಾವಕಾಶವನ್ನು ನೀಡಲಾಗಿದೆ ಅವರ ಒಂದು ಆರ್ಗ್ಯುಮೆಂಟ್ಸ್ ಅನ್ನು ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ. ಇದರ ನಂತರದಲ್ಲಿ ಎಲ್ಲ ರಾಜ್ಯಗಳ ಒಪಿನಿಯನ್ನ ಕೇಳಿದ ನಂತರದಲ್ಲಿ 3 ದಶಕಗಳ ಈ ಒಂದು ಕೇಸ್ನ ತೀರ್ಮಾನವನ್ನು ಏನಾದರೂ ಬದಲಾಯಿಸಬೇಕು ಅನ್ನುವಂಥದ್ದಾದರೆ ಈಗೇನು ಈ ಕೇಸ್ನಲ್ಲಿ 9 ಜಡ್ಜ್ ಬೆಂಚಸ್ಗಳು ಇತ್ತು ಅದನ್ನು ಹೆಚ್ಚಿನದಾಗಿ ಡಿಸ್ಕಸ್ ಮಾಡುವಂಥ ವಿಚಾರಕ್ಕೆ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಜಡ್ಜಸ್ಗಳನ್ನು ಒಳಗೊಳ್ಳುವಂಥ ಒಂದು ಬೆಂಚನ್ನು ಫಾರ್ಮ್ ಮಾಡಬೇಕಾಗತ್ತೆ. ನಂತರದ ದಿನಗಳಲ್ಲಿ ಅದು ಯಾವ ಒಂದು ಡಿಸಿಷನನ್ನು ತಗೊಳ್ಳುತ್ತೆ ಅಥವಾ ಜಡ್ಜ್ಮೆಂಟನ್ನು ನೀಡುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗತ್ತೆ. ರಿಸರ್ವೇಷನ್ ಅಂದಾಕ್ಷಣ ನಮಗೆ ನೆನಪಾಗುವಂಥ ಆರ್ಟಿಕಲ್ಸ್ಗಳು ಮುಖ್ಯವಾಗಿ ಅಂತಂದರೆ ಆರ್ಟಿಕಲ್ 14ನಲ್ಲಿ ಫಂಡಮೆಂಟಲ್ ರೈಟ್ಸ್ನ ಅಡಿಯಲ್ಲಿ ನಾವು ರೈಟ್ ಟು ಈಕ್ವಾಲಿಟಿಯನ್ನು ಕಾಣ್ತೇವೆ. ಆರ್ಟಿಕಲ್ 15ನ ಅಡಿಯಲ್ಲಿ ಡಿಫ್ರೆಂಟ್ ಗ್ರೌಂಡ್ಸ್ನ ಅಡಿಯಲ್ಲಿ ಡಿಸ್ಕ್ರಿಮಿನೇಷನ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಅದನ್ನು ಡಿಸ್ಕ್ರಿಮಿನೇಷನನ್ನು ಪ್ರಾಹಿಬಿಟ್ ಮಾಡುವಂಥದ್ದು. ಅವು ಯಾವ ಗ್ರೌಂಡ್ಸ್ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆರ್ಟಿಕಲ್ 16ನ ಅಡಿಯಲ್ಲಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್ನಲ್ಲಿ ಈಕ್ವಲ್ ಆಪರ್ಚುನಿಟೀಸನ್ನು ಎಲ್ಲರಿಗೂ ಕೂಡ ನೀಡಬೇಕು ಅನ್ನುವಂಥದ್ದು. ಈ ರೀತಿಯಾಗಿ ನಾವು ಈಕ್ವಾಲಿಟಿಯ ಕುರಿತಾದಂತೆ ಫಂಡಮೆಂಟಲ್ ರೈಟ್ಸ್ಗಳನ್ನು ನಾವು ಹೊಂದಿದ್ದೇವೆ. ಹೀಗಿದ್ದು ಕೂಡ ನಮ್ಮಲ್ಲಿ ಯಾಕೆ ರಿಸರ್ವೇಷನ್ ಇದೆ ಅನ್ನೋದಾದರೆ ಆರ್ಟಿಕಲ್ 15 ಮತ್ತು 16ಗೆ ಕೆಲವೊಂದು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇರುವಂಥದ್ದು. ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಏನು ಅಂತ ಅಂದರೆ ಗೌರ್ಮೆಂಟು ಕೆಲವೊಂದು ಅಫರ್ಮೇಟಿವ್ ಆ್ಯಕ್ಷನ್ಸ್ಗಳನ್ನು ತಗೊಳ್ಬೋದು ಅನ್ನುವಂಥ ರೀಸನಬಲ್ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗಿದೆ. ಈ ಅಫರ್ಮೇಟಿವ್ ಆ್ಯಕ್ಷನ್ಸ್ಗಳ ರೂಪದಲ್ಲಿ ಬಂದಿರತಕ್ಕಂಥದ್ದೇ ಈ ರಿಸರ್ವೇಷನ್ ಅನ್ನುವಂಥದ್ದು. ರಿಸರ್ವೇಷನ್ನ ಮುಖಾಂತರವಾಗಿ ಹಿಸ್ಟಾರಿಕಲ್ ಇಂಜಸ್ಟಿಸ್ ಆಗಿರ್ತಕ್ಕಂಥ ಕೆಲವೊಂದಷ್ಟು ಕಮ್ಯುನಿಟೀಸ್ಗಳಿಗೆ, ಮೈನಾರಿಟಿ ಗುಂಪುಗಳಿಗೆ ಅವರು ಇಷ್ಟು ವರ್ಷ ವಂಚಿತರಾಗಿರುವಂಥ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಇನ್ನು ಮುಂದೆ ಆಗೋದಕ್ಕೆ ಅಂತ ಹೇಳಿ ಹೆಚ್ಚಿನ ಒಂದು ಪ್ಲಾಟ್ಫಾರ್ಮನ್ನು ಕ್ರಿಯೇಟ್ ಮಾಡುವಂಥ ಉದ್ದೇಶದಿಂದ ರಿಸರ್ವೇಷನನ್ನು ನೀಡ್ತಾ ಇರ್ತಕ್ಕಂಥದ್ದು. ಇಂತಹ ರಿಸರ್ವೇಷನಿನ ಕ್ಯಾಪಿಂಗ್ ಅನ್ನುವಂಥದ್ದು 50%ಅನ್ನು ಮೀರುವಂತಿಲ್ಲ ಅಂತ ಹೇಳಿ 1992ರಲ್ಲಿ ಇಂದಿರಾ ಸಾನೆ ಕೇಸ್ ಅನ್ನುವಂಥದ್ರಲ್ಲಿ 9 ಜಡ್ಜ್ಗಳ ಒಂದು ಬೆಂಚ್ ಅನ್ನುವಂಥದ್ದು ನಿರ್ಧಾರವನ್ನು ಕೈಗೊಂಡಿತ್ತು. ಆದರೆ ಈ ಒಂದು ನಿರ್ಧಾರದಲ್ಲಿ ಅಲ್ಲೂ ಕೂಡ ಒಂದು ಎಕ್ಸೆಪ್ಷನ್ಸ್ಗಳನ್ನು ನಾವು ಕಾಣಬಹುದು. ಎಕ್ಸೆಪ್ಷನಲ್ ಮತ್ತು ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್ಸ್ಗಳು ಬಂದಾಗ ರಿಮೋಟ್ ಏರಿಯಾದ ಪಾಪ್ಯುಲೇಷನ್ಸ್ಗಳಲ್ಲಿ ಒಂದು ಫಾರ್ ಫ್ಲಂಗ್ ಡಿಫ್ರೆನ್ಸಸ್ಸನ್ನು ಚೇಂಜಸ್ಸನ್ನು ತರಬೇಕು ಅಂತ ಅಂದಾಗ ಇಂಥ ಸಂದರ್ಭದಲ್ಲಿ ಮಾತ್ರ ಈ 50% ಕ್ಯಾಪಿಂಗನ್ನು ನಾವು ಮೀರಬಹುದು ಅನ್ನುವಂಥದ್ದನ್ನು ಈ ರೀತಿಯ ಒಂದು ಎಕ್ಸೆಪ್ಷನನ್ನು ಇಂದಿರಾ ಸಾನ್ವೆ ಕೇಸ್ ಕೂಡ ನೀಡುವಂಥದ್ದು. ಈ ಎಕ್ಸೆಪ್ಷನ್ನ ಅಡಿಯಲ್ಲಿ ತಮಿಳುನಾಡು 1993ರಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡುತ್ತೆ. ಇದರ ಮುಖಾಂತರವಾಗಿ ಆ ರಾಜ್ಯದ ಅಡಿಯಲ್ಲಿರುವಂಥ ರಿಸರ್ವೇಷನನ್ನು 69% ಮಟ್ಟಿಗೆ ತಂದಿರತಕ್ಕಂಥದ್ದು. 1993ರ ತಮಿಳುನಾಡಿನ ಆ್ಯಕ್ಟ್ನ ಮೇಲೆ ಯಾವುದೇ ಒಂದು ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಆಗದೇ ಇರಲಿ ಅನ್ನುವಂಥ ಕಾರಣದಿಂದ ಈ ಒಂದು ಲಾ ಅನ್ನು ಅಥವಾ ಈ ಆ್ಯಕ್ಟನ್ನು 9th ಶೆಡ್ಯೂಲ್ನ ಅಡಿಯಲ್ಲಿ ಇಡಲಾಗಿದೆ.
ಆದರೆ ಯಾವುದೋ ಒಂದು ಲಾ ಅನ್ನ 9th ಶೆಡ್ಯೂಲ್ನಲ್ಲಿ ಇಡೋದ್ರ ಮುಖಾಂತರವಾಗಿ ಅದನ್ನು ಜುಡಿಷಿಯಲ್ ರಿವ್ಯೂನ ಅಡಿಯಲ್ಲಿ ಬರುವುದನ್ನು ತಪ್ಪಿಸುವಂಥ ಉದ್ದೇಶದಿಂದಲೇ ಈ ರೀತಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಉದ್ದೇಶದಿಂದ, ಮತ್ತು ಜುಡಿಷಿಯಲ್ ರಿವ್ಯೂ ಅನ್ನುವಂಥದ್ದು ಬೇಸಿಕ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಅನ್ನ, ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಇರುವಂಥ ಬಹುಮುಖ್ಯವಾದಂಥ ಅಂಶ. ಬೇಸಿಕ್ ಸ್ಟ್ರಕ್ಚರ್ ಅನ್ನ ನಾವು ವೈಲೇಟ್ ಮಾಡುವಂತಿಲ್ಲ. ಹಾಗಾಗಿ ಜುಡಿಷಿಯಲ್ ರಿವ್ಯೂ ಇಂದ ಇದನ್ನ ಆಚೆ ಇಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಇದರ ವಿರುದ್ಧವಾಗೂ ಕೂಡ ಈಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರತಕ್ಕಂಥದ್ದು. ಫೈನಲ್ ಹಿಯರಿಂಗ್ ಅನ್ನುವಂಥದ್ದು ಇನ್ನೂ ಕೂಡ ಬಾಕಿ ಇದೆ. ಇದೇ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಸರ್ಕಾರ ಕೂಡ 2018ರಲ್ಲಿ ಒಂದು ಆಕ್ಟ್ ಅನ್ನ ತರುತ್ತೆ. ಅದನ್ನ ಮರಾಠ ಕೋಟಾ ಲಾ ಅಂತ ಕೂಡ ಕರೆಯಲಾಗುತ್ತೆ. ಈ ಮುಖಾಂತರವಾಗಿ ಮರಾಠದವರಿಗೆ ಗಾಯಕ್ವಾಡ್ ಕಮಿಟಿ ಅನ್ನುವಂಥದ್ದು ಮರಾಠ ಕಮ್ಯುನಿಟಿಗೆ 16% ರಿಸರ್ವೇಶನ್ ಅನ್ನ ನೀಡಬೇಕು ಅಂತ ಹೇಳಿರುತ್ತೆ. ನಂತರದ ದಿನಗಳಲ್ಲಿ ಆದ ಬೆಳವಣಿಗೆಗಳಿಂದ ಆ ರಿಸರ್ವೇಶನ್ ಅನ್ನುವಂಥದ್ದು ಎಜುಕೇಶನ್ ನಲ್ಲಿ 12% ಮತ್ತು 13% ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಲ್ಲಿ ಅಂತ ಹೇಳಿ ಮೀಸಲಾಗಿದೆ. ಆದರೆ ಈ ಲಾ ಇಂದ 50% ಕ್ಯಾಪಿಂಗ್ ಅನ್ನುವಂಥದ್ದನ್ನ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಕೂಡ ಅಲ್ಲಿನ ರಾಜ್ಯ ಸರ್ಕಾರದಲ್ಲಿ ಮೀರಲಾಗುತ್ತೆ ಅನ್ನುವಂಥ ಕಾರಣದಿಂದ ಇದರ ವಿರುದ್ಧವಾಗಿ ಕೂಡ ಪಿಟಿಷನರ್ಸ್ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ಹೊತ್ತೊಯ್ದಿದ್ದು, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ 5 ಜಡ್ಜ್ ಬೆಂಚಸ್ಗಳ ಅಡಿಯಲ್ಲಿ ಬಾಕಿ ಇರತಕ್ಕಂಥದ್ದು. ಇದರ ಕುರಿತಾದಂಥ ನಿರ್ಧಾರವನ್ನು ನೀಡುವ ಮುನ್ನ ಎಲ್ಲ ರಾಜ್ಯಗಳ ಒಪಿನಿಯನ್ ಅನ್ನ ಈಗ ಅಶೋಕ್ ಭೂಷಣ್ ಅವರ 5 ಜಡ್ಜ್ ಬೆಂಚ್ ಕೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಒಪಿನಿಯನ್ಗಳನ್ನು ತಗೊಂಡ ನಂತರದಲ್ಲಿ ಇಂದಿರಾ ಸಾನ್ವೆ ಜಡ್ಜ್ಮೆಂಟ್ ಅನ್ನುವಂಥದ್ದು 1992ರಲ್ಲಿ ಬಂದಿರತಕ್ಕಂಥದ್ದು ಏನು 50% ಕ್ಯಾಪಿಂಗ್ ಅನ್ನ ಮಾಡಿದೆ. ಈ ಕ್ಯಾಪಿಂಗ್ ಅನ್ನುವಂಥದ್ದು ಇವತ್ತಿನ ಸ್ಥಿತಿಗತಿಗೂ ಕೂಡ ಸರಿಯಾಗಿ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ತರಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗುತ್ತೆ. ಮತ್ತು ಮರಾಠ ಕೋಟಾ ಲಾ ಅನ್ನ ಏನು ಈಗ ಪಾಸ್ ಮಾಡಿದ್ದಾರೆ, ಇದನ್ನು ಯಾವ ಗ್ರೌಂಡ್ಸ್ ಮೇಲೆ ಪಾಸ್ ಮಾಡಿದ್ದಾರೆ ಅಂತ ಅಂದರೆ, ಈಗೇನು ಇಂದಿರಾ ಸಾನ್ವೆ ಕೇಸಲ್ಲಿ ಎಕ್ಸೆಪ್ಷನಲ್ ಕೇಸಸ್ ಅಂತ ಹೇಳಿ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನಲ್ಲಿ ಇದನ್ನ ನಾವು ಸರ್ಪಾಸ್ ಮಾಡಬಹುದು ಅಂತ ಹೇಳಿರ್ತಾರೆ. ಈ ರೀತಿಯ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನ ಅಡಿಯಲ್ಲಿಯೇ ಮರಾಠ ಕೋಟಾ ಲಾ ಅನ್ನ ತಂದಿರತಕ್ಕಂಥದ್ದು. ಹಾಗಾಗಿ ಮರಾಠ ಕಮ್ಯುನಿಟಿ ಅನ್ನುವಂಥದ್ದು ಈ ರೀತಿಯ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ನ ಅಡಿಯಲ್ಲಿ ಬರುತ್ತಾ, ಎಕ್ಸೆಂಪ್ಷನ್ ಅನ್ನ ಏನು ನೀಡಿದ ಇಂದಿರಾ ಸಾನ್ವೆ ಕೇಸ್ ಇದರ ಅಡಿಯಲ್ಲಿ ಬರುತ್ತಾ ಅನ್ನುವಂಥದ್ದನ್ನ ಕೂಡ ಈಗ ಸ್ಕ್ರೂಟಿನೈಸ್ ಮಾಡಲಾಗುತ್ತೆ. ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ಸೋಷಿಯಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಗುರುತಿಸಿಕೊಳ್ಳುವಂಥ ಕಮ್ಯುನಿಟಿಗೆ ಕೋಟಾವನ್ನು ಕನ್ಫೇರ್ ಮಾಡುವಂಥ ಒಂದು ಪವರ್ ಅನ್ನ ಏನು ಪಡೆದಿತ್ತು, ಆರ್ಟಿಕಲ್ 342A ಅನ್ನ ಆರ್ಟಿಕಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥ ಮುಖಾಂತರವಾಗಿ ಈ ಪವರ್ ಅನ್ನ, ರಾಜ್ಯಗಳ ಈ ಪವರ್ ಅನ್ನ ಅಬ್ರಗೇಟ್ ಮಾಡುವಂಥ ಕಾರ್ಯವನ್ನ 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಸ್ಕ್ರೂಟಿನೈಸ್ ಮಾಡುವಂಥದ್ದನ್ನ, ಈ ಎಲ್ಲ ಅಂಶಗಳನ್ನ ಮುಂದಿನ ದಿನಗಳಲ್ಲಿ ಸ್ಕ್ರೂಟಿನೈಸ್ ಮಾಡಲಾಗುತ್ತೆ. ಮಾರ್ಚ್ 15ರ ನಂತರದಲ್ಲಿ ಎಲ್ಲ ರಾಜ್ಯಗಳ ಒಂದು ಒಪಿನಿಯನ್ ಅನ್ನ, ಹಿಯರಿಂಗ್ ಅನ್ನ ಕೇಳಿದ ನಂತರದಲ್ಲಿ 9 ಜಡ್ಜಸ್ಗಿಂತಲೂ ಕೂಡ ಹೆಚ್ಚಿನ ಸಂಖ್ಯೆಯ ಜಡ್ಜಸ್ಗಳುಳ್ಳಂತ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅನ್ನ ಕ್ರಿಯೇಟ್ ಮಾಡಿ ಈ ಮೂಲಕವಾಗಿ ಈ ಎಲ್ಲ ಅಂಶಗಳಲ್ಲಿ ಸ್ಕ್ರೂಟಿನೈಸ್ ಅನ್ನ ಮಾಡಲಾಗುತ್ತೆ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಆರ್ಟಿಕಲ್ 15ನ ಅಡಿಯಲ್ಲಿ ಯಾವೆಲ್ಲ ಗ್ರೌಂಡ್ಸ್ನ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡಬಾರದು ಅಂತ ಹೇಳಿ ಪ್ರಾಹಿಬಿಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಮಿಲರ್ ಆಗಿರುವಂಥ ಮತ್ತೊಂದು ಎಡಿಟೋರಿಯಲ್ ಅನ್ನ ನೋಡೋಣ. ಎನ್ ಅಲಾರ್ಮಿಂಗ್ ಡಿಕ್ಟಾಟ್ ಅನ್ನುವಂಥದ್ದು. ಇಲ್ಲಿ ಹರಿಯಾಣ ರಾಜ್ಯ ಸರ್ಕಾರವು ದಿ ಹರಿಯಾಣ ಸ್ಟೇಟ್ ಎಂಪ್ಲಾಯ್ಮೆಂಟ್ ಆಫ್ ಲೋಕಲ್ ಕ್ಯಾಂಡಿಡೇಟ್ಸ್ ಆಕ್ಟ್ ಆಫ್ 2020 ಅಂತ ಹೇಳಿ ಒಂದು ಹೊಸ ಆಕ್ಟ್ ಅನ್ನ ಹೊರತಂದಿರತಕ್ಕಂಥದ್ದು. ಇಲ್ಲಿ ಗವರ್ನರ್ ಸತ್ಯದೇವ್ ನಾರಾಯಣ್ ಆರ್ಯ ಅವರು ಅಸೆಂಟ್ ಅನ್ನ ನೀಡೋದ್ರ ಮುಖಾಂತರವಾಗಿ ಈ ಲಾ ಅನ್ನುವಂಥದ್ದು ಈಗ ಪಾಸ್ ಆಗಲಿದೆ. ಈ ಲಾನ ಮುಖಾಂತರವಾಗಿ 75% ಆಫ್ ಆಲ್ ದ ಜಾಬ್ಸ್, ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ಹರಿಯಾಣ ರಾಜ್ಯದಲ್ಲಿ ಏನೆಲ್ಲ ಕೆಲಸಗಳಿದೆ ಆ ಕೆಲಸಗಳ ಪೈಕಿ 50,000ಕ್ಕೂ ಕಡಿಮೆ ಸಂಬಳವನ್ನು ಪಡೆಯುವಂಥ 75% ಕೆಲಸಗಳನ್ನು ಹರಿಯಾಣದ ಮೂಲದವರಾಗಿರುವಂಥವರಿಗೆ, ಅಂದರೆ ಲೋಕಲ್ ಕ್ಯಾಂಡಿಡೇಟ್ಸ್ ಆಫ್ ಹರಿಯಾಣ ಇವರಿಗೆ ನೀಡಬೇಕು ಅನ್ನುವಂಥ ಒಂದು ಲಾ ಅನ್ನ ಈಗ ಹರಿಯಾಣ ರಾಜ್ಯ ಸರ್ಕಾರ ಹೊರತಂದಿರತಕ್ಕಂಥದ್ದು. ಈ ರೀತಿಯ ಲಾಸ್ಗಳು ಸನ್ ಆಫ್ ದಿ ಸಾಯಿಲ್ ಅನ್ನುವಂಥ ಒಂದು ಥೀಮ್ ಅನ್ನುವಂಥದ್ದು ಏನೀಗ ನಡೀತಾ ಇದೆ, ಈ ರೀತಿಯ ಒಂದು ರಿಕರೆಂಟ್ ಥೀಮ್ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ತೋರಿಸುವಂಥ ಒಂದು ಲಾ ಆಗಿರುತ್ತೆ. ಈ ರೀತಿಯ ಒಂದು ಲಾನ ಈಗಾಗಲೇ ಆಂಧ್ರ ಪ್ರದೇಶ ಅನ್ನುವಂಥದ್ದು ಒಂದು ಸಿಮಿಲರ್ ಲಾ ಅನ್ನ 2019ರಲ್ಲಿ ಪಾಸ್ ಮಾಡಿರ್ತಕ್ಕಂಥದ್ದು. ಮಧ್ಯಪ್ರದೇಶ ರಾಜ್ಯ ಸರ್ಕಾರವು ಕೂಡ 70% ಪ್ರೈವೇಟ್ ಸೆಕ್ಟರ್ ಜಾಬ್ಸ್ಗಳನ್ನು ರಿಸರ್ವ್ ಮಾಡಲಾಗುತ್ತೆ ಅಂತ ಹೇಳಿ ಪ್ರಾಮಿಸ್ ಅನ್ನ ಮಾಡಿರ್ತಕ್ಕಂಥದ್ದು. ಈ ರೀತಿ ರಾಜ್ಯ ಸರ್ಕಾರ ತರ್ತಾ ಇರ್ತಕ್ಕಂಥ ಲಾಸ್ಗಳಿಗೆ ಲೀಗಲ್ ಚಾಲೆಂಜಸ್ ಗಳನ್ನ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 1G ನ ಅಡಿಯಲ್ಲಿ ರೈಟ್ ಟು ಪ್ರೊಫೆಷನ್ ಏನಿದೆ ಇದನ್ನು ಕೂಡ ಇದು ವೈಲೇಟ್ ಮಾಡ್ತಾ ಇದೆ ಮತ್ತು ಆರ್ಟಿಕಲ್ 16 ಸಬ್ ಕ್ಲಾಸ್ 2 ಈ ಒಂದು ಆರ್ಟಿಕಲ್ ಅನ್ನು ಕೂಡ ವೈಲೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಲಾನಿಂದಾಗಿ 75% ಮಂದಿ ಇಲ್ಲಿನ ಅಂದರೆ ಲೋಕಲ್ ಪೀಪಲ್ಗೆ 50,000ಕ್ಕಿಂತಲೂ ಕೂಡ ಕಡಿಮೆ ಸಂಬಳವನ್ನು ಪಡಿತಿರ್ತಕ್ಕಂಥ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ಗಳನ್ನು ನೀಡಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಒಂದು ಸೆಕ್ಟರ್ ಅಥವಾ ಯಾವುದೇ ಒಂದು ಕಂಪನಿ ಅಡಿಯಲ್ಲಿ 75% ಮಂದಿ ಪ್ರೈವೇಟ್ ಎಂಪ್ಲಾಯೀಸ್ಗಳು ಇಲ್ಲ ಅಂತ ಅಂದಾಗ, ಒಂದು ವೇಳೆ 25%ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಿನವರು ಇದ್ದಾರೆ ಅಂತ ಅಂದಾಗ ಅವರುಗಳನ್ನು ಈ ಕೆಲಸದಿಂದ ತೆಗೆದುಹಾಕಿ ಆ ಜಾಗಕ್ಕೆ ಲೋಕಲ್ ಪೀಪಲನ್ನು ಅಸೈನ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ಲಾ ಹೊಂದಿರತಕ್ಕಂಥದ್ದು. ಒಂದು ವೇಳೆ ನೆಸಸರಿ ಸ್ಕಿಲ್ ಸೆಟ್ಟನ್ನು ಹೊಂದಿರುವಂಥ ಲೋಕಲ್ ಪೀಪಲ್ಸ್ಗಳು ಇಲ್ಲವೇ ಇಲ್ಲ ಅಂದಾಗ ಎಕ್ಸೆಪ್ಷನಲ್ ಕೇಸಸ್ಗಳಲ್ಲಿ ಮಾತ್ರ ಹೊರಗಿನವರಿಗೆ ಈ ಕೆಲಸಗಳನ್ನು ನೀಡಬಹುದು ಅನ್ನುವಂಥದ್ದನ್ನು ಈ ಲಾ ಹೊಂದಿರತಕ್ಕಂಥದ್ದು. ಈ ಎಲ್ಲ ರೀತಿಯ ಬದಲಾವಣೆಗಳನ್ನು ತರುವಂಥ ಒಂದು ಲಾ ಅನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರವಾಗಿ ಮತ್ತೆ ನಾವು ಇನ್ಸ್ಪೆಕ್ಟರ್ ರಾಜ್ ಸಿಸ್ಟಮ್ ಅನ್ನು ನೋಡ್ತಾ ಇದ್ದೇವೆ ಅನ್ನುವಂಥದ್ದು ಈ
ಈ ಎಡಿಟೋರಿಯಲ್ನ ಲೇಖಕರ ಅಭಿಪ್ರಾಯ ಆಗಿರುವಂಥದ್ದು. ಈ ಮೂಲಕವಾಗಿ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯ್ಮೆಂಟ್ನ ವಿಚಾರದಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಷನ್ ಅನ್ನು ತರೋದ್ರ ಮುಖಾಂತರವಾಗಿ ಇನ್ಸ್ಪೆಕ್ಟರ್ ರಾಜ್ ವ್ಯವಸ್ಥೆಯನ್ನು ಮತ್ತೆ ತರುವಂಥ ಒಂದು ಕೆಲಸ ಅನ್ನುವಂಥದ್ದು ಆಗ್ತಾ ಇದೆ. ಈ ರೀತಿ ಹರಿಯಾಣದಂಥ ರಾಜ್ಯದಲ್ಲಿ ಈ ರೀತಿ ಆಗುವಂಥದ್ದು ಈಗ ಡೆಲ್ಲಿಯ ಸುತ್ತಮುತ್ತ NCR ರೀಜನ್ ಏನಿದೆ, ಈ ರೀಜನ್ನಿನ ಸಾಕಷ್ಟು ಪ್ರದೇಶಗಳು ಹರಿಯಾಣಕ್ಕೆ ಸೇರಿದವಾಗಿದ್ದಾವೆ. ಅಲ್ಲಿ ಗುರ್ಗಾಂವ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಏರಿಯಾಸ್ ಆಗಿರುವಂಥದ್ದು. ಇಂಥ ಒಂದು ಪ್ರದೇಶಗಳಲ್ಲೇ ಈ ರೀತಿ ಲಾಸ್ಗಳು ಬರೋದ್ರಿಂದಾಗಿ ಭಾರತಕ್ಕೆ ಒಳಹರಿವಾಗುವಂಥ ಇನ್ವೆಸ್ಟ್ಮೆಂಟ್ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಆಗುತ್ತೆ. ಈ ರೀತಿ ಇನ್ವರ್ಡ್ ಲುಕಿಂಗ್ ಪಾಲಿಸೀಸ್ಗಳಿಂದಾಗಿ ನಮ್ಮ ಭಾರತ ದೇಶದ ಎಕಾನಮಿಯ ಮೇಲೆ ಕೂಡ ಹೆಚ್ಚಿನ ಎಫೆಕ್ಟ್ ಅನ್ನುವಂಥದ್ದು ಆಗುತ್ತೆ. ಅದಲ್ಲದೆ ಕೆಲವೊಂದಷ್ಟು ರಾಜ್ಯಗಳು, 1-2 ರಾಜ್ಯಗಳು ಇಂಥ ಪಾಲಿಸಿಯನ್ನು ಫಾಲೋ ಮಾಡಿದರೆ ಇದರ ಮುಖಾಂತರವಾಗಿ ಬೇರೆ ರಾಜ್ಯಗಳು ಕೂಡ ಇದನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಕೇವಲ ರಾಜ್ಯಗಳ ಒಂದು ಎಕಾನಮಿಗೆ ಅಷ್ಟೇ ಅಲ್ಲದೆ ದೇಶದ ಒಟ್ಟಾರೆ ಎಕಾನಮಿ ಮೇಲೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಈಗಾಗಲೇ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಅಥವಾ ಒಳ್ಳೆಯ ಒಂದು ಎನ್ವಿರಾನ್ಮೆಂಟ್ ದೊರೀತಾ ಇಲ್ಲ ಅನ್ನುವಂಥ ಕಾರಣದಿಂದಲೇ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ರೀತಿಯ ಲಾಸ್ಗಳು ಪಾಸ್ ಆಗೋದ್ರಿಂದ ಇನ್ನಷ್ಟು ಇನ್ವೆಸ್ಟ್ಮೆಂಟಿನ ಮೇಲೆ ಹೊಡೆತ ಅನ್ನುವಂಥದ್ದು ಆಗುತ್ತೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ತೊಂದರೆಗೆ ಒಳಗಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯನ್ನು ನಾವು ನೋಡಿದಾಗ ಭಾರತದ ಪ್ರಧಾನಮಂತ್ರಿಗಳೇನೋ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನುವಂಥ ಕಾರ್ಯಕ್ರಮವನ್ನು ತರುವಂಥದ್ದು, ಒನ್ ನೇಷನ್ ಒನ್ ಮಾರ್ಕೆಟ್ ಅನ್ನುವಂಥ ಸ್ಲೋಗನ್ಸ್ಗಳನ್ನು ತರ್ತಾ ಇದ್ದಾರೆ. ಆದರೆ ಈ ರೀತಿಯ ಸ್ಲೋಗನ್ಸ್ಗಳಿಗೆ ವಿರುದ್ಧವಾಗುವಂತೆ ಈ ಲಾಸ್ಗಳು ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯೋಚನೆಯನ್ನು ಮಾಡಿ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳು ತರ್ತಿರ್ತಕ್ಕಂಥ ಈ ಲಾಸ್ಗಳಿಗೆ ಒಂದು ಬ್ರೇಕ್ ಅನ್ನು ಹಾಕಬೇಕಾಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಭಾರತದಲ್ಲಿರ್ತಕ್ಕಂಥ ಕ್ರೂಷಿಯಲ್ ವರ್ಕ್ ಪ್ಲೇಸ್ನ ಡೈವರ್ಸಿಟಿಯನ್ನು ಕೂಡ ಡ್ಯಾಮೇಜ್ ಮಾಡುವಂಥ ಇಂಥ ನಿರ್ಧಾರಗಳನ್ನು, ಇಂಥ ಲಾಸ್ಗಳನ್ನು ಸಪೋರ್ಟ್ ಮಾಡದೆ ಅವುಗಳನ್ನು ಆದಷ್ಟು ಶೀಘ್ರದಲ್ಲಿ ರೆಸಿಸ್ಟ್ ಮಾಡಬೇಕು ಅನ್ನುವಂಥದ್ದು ಒಟ್ಟಾರೆ ಈ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಓನ್ಲಿ ಹಾಫ್ ಆಫ್ ಗೌರ್ಮೆಂಟ್ ಸ್ಕೂಲ್ ಅಂಗನವಾಡೀಸ್ ಹ್ಯಾವ್ ಟ್ಯಾಪ್ ವಾಟರ್ ಅನ್ನೋದಾಗಿದೆ. ಇಲ್ಲಿ ಅಕ್ಟೋಬರ್ 2, 2020 ಗಾಂಧಿ ಜಯಂತಿಯ ಅಂಗವಾಗಿ ಜಲಶಕ್ತಿ ಮಿನಿಸ್ಟ್ರಿಯವರು ಒಂದು ಪ್ರೋಗ್ರಾಮನ್ನು, ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದರು. 100 ಡೇ ಕ್ಯಾಂಪೇನನ್ನು ಲಾಂಚ್ ಮಾಡಿ ಈ ಮುಖಾಂತರವಾಗಿ 100% ಕವರೇಜನ್ನು ಅಂಗನವಾಡೀಸ್ಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ಟ್ಯಾಪ್ ವಾಟರ್ಗೆ ನೀಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು. ಆದರೆ ಇದರ ಬಗ್ಗೆ ಒಂದು ಸರ್ವೆಯನ್ನು, ಒಂದು ಅಧ್ಯಯನವನ್ನು ಈಗ ಮಾಡಲಾಗಿದೆ. ಯಾಕೆಂದರೆ ಈಗಾಗಲೇ ಆ 100 ಡೇಸ್ ಅನ್ನುವಂಥದ್ದು ಮುಗಿದು ಹೋಗಿರುವಂಥ ಕಾರಣದಿಂದ. ಈ ಒಂದು ಅಧ್ಯಯನದಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದು ಸ್ಟೇಟ್ಸ್ ವಿತ್ 100% ಟ್ಯಾಪ್ ವಾಟರ್ ಕವರೇಜ್ ಅನ್ನು ಹೊಂದಿರತಕ್ಕಂಥ ರಾಜ್ಯಗಳ ಸಂಖ್ಯೆ ಕೇವಲ 7 ರಾಜ್ಯಗಳು. ಅವುಗಳು ಆಂಧ್ರ ಪ್ರದೇಶ್, ಗೋವಾ, ತಮಿಳುನಾಡು, ಹರಿಯಾಣ, ಹಿಮಾಚಲ್ ಪ್ರದೇಶ್, ತೆಲಂಗಾಣ ಮತ್ತು ಪಂಜಾಬ್. ಈ ರಾಜ್ಯಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ರಾಜ್ಯಗಳಲ್ಲಿ ಇವತ್ತಿಗೂ ಕೂಡ 100% ಟ್ಯಾಪ್ ವಾಟರ್ ಕವರೇಜನ್ನು ಸ್ಕೂಲ್ಸ್ ಮತ್ತು ಅಂಗನವಾಡೀಸ್ಗಳಲ್ಲಿ ನಾವು ಕಾಣಸಿಗೋದಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲಿ ಈಗ ಮತ್ತೆ ಸ್ಕೂಲ್ಸ್ ಮತ್ತು ಅಂಗನವಾಡೀಸ್ಗಳು ತೆರೀತಾ ಇರತಕ್ಕಂಥ ಸಂದರ್ಭದಲ್ಲಿ ಟ್ಯಾಪ್ ವಾಟರ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಯಾಕೆಂದರೆ ರಿಪೀಟೆಡ್ ಹ್ಯಾಂಡ್ ವಾಷಿಂಗ್ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುತ್ತೆ ಕೋವಿಡ್ ಹರಡುವಿಕೆಯನ್ನು ದೂರ ಇಡೋದಕ್ಕೆ ಅಂತ ಹೇಳಿ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಉತ್ತರ ಪ್ರದೇಶನಲ್ಲಿ ಕೇವಲ 7.93% ಅಂಗನವಾಡೀಸ್ಗಳಲ್ಲಿ ಟ್ಯಾಪ್ ವಾಟರ್ ಇರುವಂಥದ್ದು. ವೆಸ್ಟ್ ಬೆಂಗಾಲ್ನಲ್ಲಿ ಕೇವಲ 11%, ಜಾರ್ಖಂಡ್ನಲ್ಲಿ 13% ಅಂಗನವಾಡೀಸ್ಗಳಲ್ಲಿ ಮಾತ್ರವೇ ಟ್ಯಾಪ್ ವಾಟರ್ ಅನ್ನು ನಾವು ಕಾಣುವಂಥದ್ದು. ಗಾಂಧಿ ಜಯಂತಿಯ ಅಂಗವಾಗಿ ಈ ರೀತಿಯ ಒಂದು 100 ಡೇ ಕ್ಯಾಂಪೇನ್ ಅನ್ನು ಟ್ಯಾಪ್ ವಾಟರ್ ಕವರೇಜ್ ಅನ್ನು ನೀಡೋದಕ್ಕೆ ಅಂತ ಏನು ತಗೊಂಬಂದ್ರು. ಇದರ ಮುಖಾಂತರವಾಗಿ ಕೂಡ ನಾವು ಸಾಕಷ್ಟು ಪ್ರಗತಿಯಾಗಿರೋದನ್ನ ಕಾಣಬಹುದಾಗುತ್ತೆ. ಆದ್ರೂ ಕೂಡ ಈ 100% ಕವರೇಜ್ ಅನ್ನು ರೀಚ್ ಆಗೋದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಾಲ ವಿಸ್ತರಣೆಯನ್ನು ನೀಡಿ ಮಾರ್ಚ್ 31ಕ್ಕೆ ಇದರ ಗಡುವನ್ನು ನೀಡಲಾಗಿರುವಂಥದ್ದು. ಮಾರ್ಚ್ 31ಕ್ಕೆ ಎಷ್ಟರ ಮಟ್ಟಿಗೆ ಕವರೇಜ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬಹುದಾಗುತ್ತೆ. ಆದರೆ ಈಗ ಇರುವಂಥ ಅಂಗನವಾಡೀಸ್ಗಳಲ್ಲಿ ಕೇವಲ 48.5% ಅಂಗನವಾಡೀಸ್ಗಳಲ್ಲಿ ಮಾತ್ರವೇ ದೇಶಾದ್ಯಂತ ಟ್ಯಾಪ್ ವಾಟರ್ ಕವರೇಜ್ ಇರುವಂಥದ್ದು ಮತ್ತು ಸ್ಕೂಲ್ಸ್ಗಳ ವಿಚಾರಕ್ಕೆ ಬಂದಾಗ 53.3% ಮಾತ್ರವೇ ಇರುವಂಥದ್ದು. ಈ ಡೇಟಾವನ್ನು ನಾವು ಎಕ್ಸಾಮ್ಸ್ಗಳಲ್ಲಿ ಬಳಸ್ಕೊಳ್ಬೋದಾಗುತ್ತೆ. ಚಿಲ್ಡ್ರನ್ಸ್ಗಳು ಹೆಚ್ಚಿನದಾಗಿ ವಾಟರ್ ಬಾರ್ನ್ ಡಿಸೀಸಸ್ಗಳಿಗೆ ಸಸೆಪ್ಟಿಬಲ್ ಆಗಿರ್ತಾರೆ. ಆದರೆ ಇಲ್ಲಿ ರಿಪೀಟೆಡ್ ವಾಷಿಂಗ್ ಆಫ್ ಹ್ಯಾಂಡ್ಸ್ ಅನ್ನುವಂಥದ್ದು ಬಹಳ ಅವಶ್ಯಕವಾಗಿರುತ್ತೆ ಇಂಥ ಡಿಸೀಸಸ್ಗಳಿಂದ ಮಕ್ಕಳನ್ನು ದೂರ ಇಡಬೇಕು ಅಂದಾಗ. ಆದರೆ ಟ್ಯಾಪ್ ವಾಟರ್ ಕನೆಕ್ಷನ್ನೇ ಇಲ್ಲದೆ ಇದು ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಟ್ಯಾಪ್ ವಾಟರ್ ಕನೆಕ್ಷನ್ ಅನ್ನುವಂಥದ್ದು ಇಷ್ಟರ ಮಟ್ಟಿಗೆ ಮಾತ್ರವೇ ಇದೆ. ಇದು ಇನ್ನಷ್ಟು ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅನ್ನುವಂಥದ್ದು ಈ ಒಂದು ವರದಿಯನ್ನು ನೀಡಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳನ್ನು ಎಷ್ಟು ಸಂಖ್ಯೆಯಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ 5 ಥೀಮ್ಸ್ ಫಾರ್ 75th ಇಯರ್ ಸೆಲೆಬ್ರೇಷನ್ ಆಫ್ ಫ್ರೀಡಮ್ ಅನ್ನೋದಾಗಿದೆ. 2022ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ತುಂಬಲಿದ್ದು ಈ 75th ಇಯರ್ ಆಫ್ ಸೆಲೆಬ್ರೇಷನ್ ಅನ್ನು ಒಂದು ಹಬ್ಬದಂತೆ ಭಾರತದಾದ್ಯಂತ ಮಾಡಬೇಕು ಅನ್ನುವಂಥದ್ದನ್ನು ಈಗಿನ ಸರ್ಕಾರ
ಒಂದು ಯೋಜನೆಯನ್ನು ಹಾಕಿರ್ತಕ್ಕಂಥದ್ದು. ಈ ಒಂದು ಸೆಲೆಬ್ರೇಷನ್ನ ಅಂಗವಾಗಿ 5 ಥೀಮ್ಸ್ಗಳು ಬಹುಮುಖ್ಯವಾಗುತ್ತೆ. ಅವು ಯಾವುವು ಅಂತ ಅಂದರೆ, ಒಂದು ಫ್ರೀಡಮ್ ಸ್ಟ್ರಗಲ್, ಮತ್ತೊಂದು ಐಡಿಯಾಸ್ ಅನ್ನುವಂಥದ್ದು, ಮೂರನೇದು ಅಚೀವ್ಮೆಂಟ್ಸ್, ನಾಲ್ಕನೇದು ಆ್ಯಕ್ಷನ್ಸ್ ಆ್ಯಂಡ್ ಐದನೇದು ರೆಸಾಲ್ವ್ ಅಟ್ 75 ಅನ್ನುವಂಥದ್ದು. ಈ ರೀತಿ 5 ಥೀಮ್ಸ್ಗಳ ಆಧಾರಿತವಾಗಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಬಹುಮುಖ್ಯವಾಗಬೇಕು. ಪಬ್ಲಿಕ್ ಪಾರ್ಟಿಸಿಪೇಷನ್ನ ಮುಖಾಂತರವಾಗಿ 75th ಆ್ಯನಿವರ್ಸರಿ ಆಫ್ ಇಂಡಿಪೆಂಡೆನ್ಸನ್ನು ಒಂದು ಗ್ರ್ಯಾಂಡ್ ಫೆಸ್ಟಿವಲ್ನ ರೂಪದಲ್ಲಿ ಭಾರತದಾದ್ಯಂತ ನಾವು ಆಚರಿಸಬೇಕು. ಈ ಮುಖಾಂತರವಾಗಿ ಭಾರತದ ಒಂದು ಫ್ರೀಡಮ್ಗೆ ಅಂತ ಹೇಳಿ, ಏನು ಫ್ರೀಡಮ್ ಮೂಮೆಂಟ್ಗೆ ಅಂತ ಹೇಳಿ ತಮ್ಮ ಪ್ರಾಣವನ್ನೇ ಬಲಿದಾನವನ್ನಾಗಿ ನೀಡಿದ್ದಾರೆ, ಅಂಥ ಮಾರ್ಟೈರ್ಸ್ಗಳಿಗೆ ಟ್ರಿಬ್ಯೂಟನ್ನು ನೀಡುವಂಥದ್ದನ್ನು ಹೈಲೈಟ್ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಸನಾತನ ಭಾರತದ ಗ್ಲೋರಿಯನ್ನು ಮತ್ತು ಭಾರತದ ಮಾಡರ್ನ್ ಇಂಡಿಯಾದ ಗ್ಲೋ ಅನ್ನು ಇವೆರಡನ್ನು ಕೂಡ ರಿಫ್ಲೆಕ್ಟ್ ಮಾಡುವಂಥ ಕಾರ್ಯಕ್ರಮಗಳನ್ನು ಹೊರತರಬೇಕು ಅನ್ನುವಂಥದ್ದು. 75 ವರ್ಷಗಳ ಸಂಭ್ರಮಾಚರಣೆಯ ಕುರಿತಾದಂತೆ ಫಸ್ಟ್ ಮೀಟಿಂಗ್ ಅನ್ನು ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಪ್ರಧಾನಮಂತ್ರಿ ಮೋದಿಯವರು ಮಾತನಾಡಿರ್ತಕ್ಕಂಥದ್ದು. ಭಾರತದ ಹಿಂದಿನ ಒಂದು ಗತ ವೈಭವವನ್ನು ನೋಡಿದಾಗ ಸ್ಪಿರಿಚುಯಾಲಿಟಿ ಆಫ್ ದಿ ಸೇಜಸ್ ಅನ್ನು ಕೂಡ ಒಳಗೊಳ್ಳುವಂಥದ್ದು ಮತ್ತು ನಮ್ಮ ಇಂದಿನ ವಿಜ್ಞಾನಿಗಳ ಟ್ಯಾಲೆಂಟ್ ಮತ್ತು ಸ್ಟ್ರೆಂತ್ ಅನ್ನು ಕೂಡ ತೋರಿಸುವಂಥ ಕಾರ್ಯಕ್ರಮಗಳನ್ನು ತರಬೇಕು ಅನ್ನುವಂಥದ್ದು. ಜೊತೆಗೆ ಕಳೆದ 75 ವರ್ಷಗಳಲ್ಲಿ ಭಾರತದಲ್ಲಿ ಆಗಿರ್ತಕ್ಕಂಥ ಅಚೀವ್ಮೆಂಟ್ಸ್ಗಳನ್ನು ಕೂಡ ನಾವು ಒಮ್ಮೆ ಮೆಲುಕು ಹಾಕುವಂಥದ್ದು. ಈ ರೀತಿಯಾಗಿ ಕಳೆದ ನಮ್ಮ ಒಂದು 75 ವರ್ಷಗಳ ಹಾದಿಯಲ್ಲಿ ನಾವು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಫ್ರೇಮ್ವರ್ಕ್ ಆಗಿರ್ಬೋದು, ಅಚೀವ್ಮೆಂಟ್ಸ್ಗಳಾಗಿರ್ಬೋದು, ಇವೆಲ್ಲವುಗಳಿಂದ ಮುಂಬರುವ 25 ವರ್ಷಗಳಲ್ಲಿ ಯಾವ ರೀತಿಯ ಫ್ರೇಮ್ವರ್ಕ್ ಫಾರ್ ರೆಸಲ್ಯೂಷನ್ ಅನ್ನು ನಾವು ಹಾಕ್ಕೊಳ್ಬೇಕು ಅನ್ನುವಂಥದ್ರ ಕುರಿತಾಗಿ ಕೂಡ ಡಿಸ್ಕಷನ್ ಅನ್ನು ಮಾಡಲಾಗಿದೆ. ಜೊತೆಗೆ ಲೆಸ್ಸರ್ ನೋನ್ ಫ್ರೀಡಮ್ ಫೈಟರ್ಸ್ಗಳಿಗೆ ಹೆಚ್ಚಿನ ಪಬ್ಲಿಸಿಟಿಯನ್ನು ಒದಗಿಸಿಕೊಡುವಂಥ ಕಾರ್ಯವನ್ನು ಕೂಡ ಈ ಒಂದು ಸೆಲೆಬ್ರೇಷನ್ನ ಅಂಗವಾಗಿ ಮಾಡುವಂಥದ್ದು. ಈ ರೀತಿಯಾಗಿ 75 ವರ್ಷಗಳ ಸಂಭ್ರಮಾಚರಣೆಯಲ್ಲಿ 5 ಮುಖ್ಯವಾದಂಥ ಥೀಮ್ಸ್ಗಳೊಟ್ಟಿಗೆ ನಾವು ಈ ಆಚರಣೆಯನ್ನು ಮಾಡುವಂಥದ್ದನ್ನು ಈ ಆರ್ಟಿಕಲ್ ನಮಗೆ ತೋರಿಸ್ತಾ ಇದೆ. ಮುಂದಿನ ಆರ್ಟಿಕಲ್, ಡೆಲ್ಲಿಸ್ ಪರ್ ಕ್ಯಾಪಿಟಾ ಇನ್ಕಮ್ ಡಿಪ್ಸ್ ಬೈ 5.9% ಅನ್ನೋದಾಗಿದೆ. ಕೋವಿಡ್-19 ಈ ಒಂದು ಸ್ಪ್ರೆಡ್ನಿಂದಾಗಿ, ಲಾಕ್ಡೌನ್ನ ಇಂಪ್ಯಾಕ್ಟ್ನಿಂದಾಗಿ ಸಾಕಷ್ಟು ಮಂದಿ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಭಾರತ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳ ಎಕಾನಮಿಯ ಮೇಲೆ ಕೋವಿಡ್-19 ಅನ್ನುವಂಥದ್ದು ನೆಗೆಟಿವ್ ಪರಿಣಾಮವನ್ನು ಉಂಟು ಮಾಡಿತ್ತು. ಇದರ ಹಿನ್ನೆಲೆಯಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಆಫ್ ಡೆಲ್ಲಿಯನ್ನು ನೋಡಿದಾಗ 5.9%ನಷ್ಟು ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂಥದ್ದು ಡೆಲ್ಲಿಯಲ್ಲಿ ಡಿಪ್ ಆಗಿರ್ತಕ್ಕಂಥದ್ದು. 2019-20ರಲ್ಲಿ 3,76,221 ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂಥದ್ದು ಡೆಲ್ಲಿಯಲ್ಲಿ ನಾವು ಕಾಣ್ಬೋದಾಗಿತ್ತು. ಈಗ 2020-21ರ ಪರ್ ಕ್ಯಾಪಿಟಾ ಇನ್ಕಮ್ ಅಟ್ ಕರೆಂಟ್ ಪ್ರೈಸಸ್ನಲ್ಲಿ ನಾವು ನೋಡಿದಾಗ 3,54,004 ರೂಪಾಯಿಗಳಿಗೆ ಅದು ಕುಸಿತವನ್ನು ಕಂಡಿರ್ತಕ್ಕಂಥದ್ದು. ಜೊತೆಗೆ ರಾಜ್ಯಗಳ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDP ಏನು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ, ಇದರ ಒಂದು ಡೆಲ್ಲಿಯ ಒಂದು GSDP ಅಟ್ ಕರೆಂಟ್ ಪ್ರೈಸಸ್ ನೋಡಿದಾಗ ಇದು ಕೂಡ 2020-21ರ ಸಾಲಿನಲ್ಲಿ 3.92%ನಷ್ಟು ಡಿಪ್ ಆಗಿರುವಂಥದ್ದನ್ನು ಕಾಣ್ಬೋದು ಅನ್ನುವಂಥದ್ದನ್ನು ನಿನ್ನೆ ಅಷ್ಟೇ ರಿಲೀಸ್ ಆದಂಥ ಡೆಲ್ಲಿಯ ಎಕನಾಮಿಕ್ ಸರ್ವೆ ತಿಳಿಸಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಇರಾನ್ ಸ್ಲಿಪ್ಸ್ ರೆಕಾರ್ಡ್ ವಾಲ್ಯೂಮ್ ಆಫ್ ಆಯಿಲ್ ಇಂಟು ಚೈನಾ ಟ್ಯಾಪ್ಸ್ ಏಷ್ಯನ್ ಕ್ಲೈಂಟ್ಸ್ ಅನ್ನೋದಾಗಿದೆ. ಇದನ್ನು GS ಪೇಪರ್ 2ನ ಅಡಿಯಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಡಿಯಲ್ಲಿ ಮತ್ತು GS ಪೇಪರ್ 3ನ ಅಡಿಯಲ್ಲಿ, ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇಲ್ಲಿ ಇರಾನ್ ರಾಷ್ಟ್ರದಲ್ಲಿ 17.8 ಮಿಲಿಯನ್ ಟನ್ಸ್ ಆಫ್ ಕ್ರೂಡ್ ಆಯಿಲನ್ನು ಚೈನಾದವರು ಕಳೆದ 14 ತಿಂಗಳುಗಳಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ಬೋದಾಗುತ್ತೆ. ಜಾನ್ವರಿ ಮತ್ತು ಫೆಬ್ರವರಿ ತಿಂಗಳನ್ನು ನೋಡಿದಾಗ ರೆಕಾರ್ಡ್ ಹೈ ಲೆವೆಲನ್ನು ಚೀನಾದಲ್ಲಿ ರೀಚ್ ಆಗಿರ್ತಕ್ಕಂಥದ್ದು. US ನವರು ಇರಾನಿನ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ದರಿಂದಾಗಿ ಭಾರತ ಇರಾನಿನಿಂದ ಪಡ್ಕೊಳ್ತಿರ್ತಕ್ಕಂಥ ಆಯಿಲ್ನ ವಾಲ್ಯೂಮ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿತ್ತು. ಆದರೆ US ನಲ್ಲಿ ಜೋ ಬಿಡೆನ್ ರವರ ಸರ್ಕಾರ ಬಂದ ನಂತರದಲ್ಲಿ US ಹಾಗೂ ಇರಾನ್ ನಡುವಿನ ನ್ಯೂಕ್ಲಿಯರ್ ಡೀಲ್ ಅನ್ನುವಂಥದ್ದನ್ನು ಏನು ಫಾರ್ಮರ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಅಬಾಂಡನ್ ಮಾಡಿದ್ರು, ಇದರ ಬಗ್ಗೆ ಕೂಡ ಟಾಕ್ಸ್ಗಳು ರಿವೈವ್ ಆಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಸ್ಯಾಂಕ್ಷನ್ಸ್ಗಳನ್ನು ಈಸ್ ಮಾಡುವಂಥ ಒಂದು ವಾತಾವರಣವು ಕೂಡ ಇರೋದ್ರಿಂದಾಗಿ ಭಾರತವು ಇರಾನಿನಿಂದ ಇಂಪೋರ್ಟ್ ಮಾಡುವಂಥ ಆಯಿಲ್ ಅನ್ನು ಈ ವರ್ಷದಲ್ಲಿ ಹೆಚ್ಚು ಮಾಡುವುದರ ಬಗ್ಗೆ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಇರಾನ್ನ ಮೇಲಿನ US ಸ್ಯಾಂಕ್ಷನ್ಸ್ನಿಂದಾಗಿ ಇರಾನ್ನ ಎಕ್ಸ್ಪೋರ್ಟ್ನ ಮೇಲೆ ಹೊಡೆತ ಉಂಟಾಗಿತ್ತು. ಇರಾನಿನ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಚೈನಾ, ಇಂಡಿಯಾ, ಜಪಾನ್, ಸೌತ್ ಕೊರಿಯಾದಂಥ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಡ್ರಾಪ್ ಆಗಿದ್ದನ್ನು ನಾವು ಕಾಣ್ಬೋದಾಗುತ್ತೆ. ಇರಾನಿನಿಂದ ಬರುವಂಥ ಆಯಿಲ್ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಡ್ರಾಪ್ ಆಗಿದ್ದಂಥದ್ದು ಮತ್ತು ಒಪೆಕ್ ಪ್ಲಸ್ ಕಂಟ್ರೀಸ್ಗಳ ಔಟ್ಪುಟ್ ಕಟ್ಸ್ಗಳಿಂದಾಗಿ, ಈ ಎರಡು ಕಾರಣಗಳಿಂದಾಗಿ ವೆಸ್ಟ್ ಏಷ್ಯಾದಿಂದ ಬರಬೇಕಾಗಿದ್ದಂಥ ಕ್ರೂಡ್ ಅನ್ನುವಂಥದ್ದು ಸಾಕಷ್ಟು ಟೈಟ್ ಆಗಿದ್ದರಿಂದಾಗಿ, ಟೈಟ್ ಸಪ್ಲೈಸ್ಗಳನ್ನು ಕಂಡಿದ್ದರಿಂದಾಗಿ ಇವುಗಳ ಪ್ರೈಸ್ ಕೂಡ ಹೆಚ್ಚಾಗಿದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ಬೋದಾಗುತ್ತೆ. ಕುವೈತ್ ಭಾರತದೊಟ್ಟಿಗೆ ಹೊಂದಿದ್ದ ಫ್ಯೂಯಲ್ ಕಾಂಟ್ರಾಕ್ಟ್ಸ್ಗಳ ಡ್ಯೂರೇಷನ್ ಅನ್ನು ಕಡಿಮೆ ಮಾಡಿದಂಥ ಒಂದು ನಡೆ, ಜೊತೆಗೆ ಇರಾಕ್ನವರು ತಮ್ಮ ಸಪ್ಲೈಸ್ಗಳನ್ನು ಕಟ್ ಮಾಡುವಂಥ ಮತ್ತೊಂದು ನಡೆ, ಈ ಕಾರಣಗಳಿಂದಾಗಿ ರೀಸೆಂಟ್ ಡೇಸ್ಗಳಲ್ಲಿ ಫ್ಯೂಯಲ್ ಪ್ರೈಸ್ನ ಹೈಕನ್ನು ನಾವೇನು ಭಾರತದಲ್ಲಿ ಕಾಣ್ತಿದ್ವಿ, ಈಗ ಇರಾನಿನ ಸಪ್ಲೈಸ್ಗಳನ್ನು ಮತ್ತೆ ರಿಸ್ಟೋರ್ ಮಾಡುವಂಥ ಒಂದು ಸನ್ನಿವೇಶ ಮತ್ತೆ ಬರ್ತಾ ಇರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಫ್ಯೂಯಲ್ ಪ್ರೈಸಸ್ಗಳು ರಿಕವರಿ ಆಗಬಹುದು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಲಾಗುತ್ತೆ. ಇರಾನಿಯನ್ ಸಪ್ಲೈಸ್ ಅನ್ನುವಂಥದ್ದು ಭಾರತದ ಮಾರ್ಕೆಟ್ಗೆ ಬರೋದಕ್ಕೆ ಮುಂದಿನ 3-4 ತಿಂಗಳುಗಳು ಬೇಕಾಗಬಹುದು.
ನಾವು ಕೇಳಿರುವಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಉತ್ತರಗಳನ್ನು ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.